ಇವತ್ತು ಕಪ್ಪದಗುಡ್ಡದ ಪ್ರದೇಶ ಬಹಳ ಮಹತ್ವಪೂರ್ಣವಾಗಿರುವಂತಹ ಒಂದು ಪ್ರದೇಶ ಇದೆ. ಈ ಭಾಗದ ಅಂದರೆ ವಿಶೇಷವಾಗಿ ಮಧ್ಯ ಕರ್ನಾಟಕದ ಜೀವನಾಡಿ ಅಂದ್ರೆ ಕಪ್ಪದಗುಡ್ಡ. ಈ ಕಪ್ಪದಗುಡ್ಡದ ಒಂದು ಕಾರಣದಿಂದಾಗಿ ಈ ಭಾಗದಲ್ಲಿ ಮಳೆ ಬರ್ತಾ ಇರೋದು ಎಲ್ಲರಿಗೂ ತಿಳಿದಿರುವಂತಹ ಸಂಗತಿ. ಒಂದು ವೇಳೆ ಇಲ್ಲಿ ಕಪ್ಪದಗುಡ್ಡ ಇರದೇ ಹೋಗಿದ್ರೆ ಈ ಭಾಗ ಬರಗಾಲದಿಂದ ತೊಡಲಾಡಬೇಕಾಗ್ತಿತ್ತು. ಅದರ ಜೊತೆಗೆ ಇಲ್ಲಿ ಅತ್ಯಂತ ಸ್ವಚ್ಛವಾಗಿರುವಂಥ ಗಾಳಿ, ಸ್ವಚ್ಛವಾಗಿರುವಂಥ ನೀರು, ಸ್ವಚ್ಛವಾಗಿರುವಂಥ ಒಂದು ಪರಿಸರ ಇಂಥದ್ದು ನಮಗೆ ಯಾವ ನಗರ ಪ್ರದೇಶದಲ್ಲೂ ದೊರೀಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪರಿಶುದ್ಧವಾಗಿರುವಂಥ ಗಾಳಿ. ಭಾರತ ಸರ್ಕಾರದವರು ಸರ್ವೆ ಮಾಡಿದಾಗ ಗದಗ ಪ್ರದೇಶ ಇಡೀ ದೇಶದಲ್ಲಿ ಅತ್ಯಂತ ಪರಿಶುದ್ಧವಾಗಿರುವಂಥ ಗಾಳಿಯನ್ನು ಹೊಂದಿದಂತಹ ಪ್ರದೇಶ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟಿರೋದನ್ನ ತಾವೆಲ್ಲ ಗಮನಿಸಿದ್ದೀರಿ. ಅದರ ಜೊತೆಗೆ ಇದು ಖನಿಜ ಪ್ರದೇಶ. ಇಲ್ಲಿ ಸಾಕಷ್ಟು ಮ್ಯಾಂಗನೀಸ್ ಇದೆ, ಐರನ್ ಇದೆ, ಗೋಲ್ಡ್ ಇದೆ. ಇದು ಇಂಥ ಒಂದು ಸಮೃದ್ಧ ಪ್ರದೇಶ. ಅದರ ಜೊತೆಗೆ ಬಹಳಷ್ಟು ಆಯುರ್ವೇದ ಔಷಧೀಯ ಸಸ್ಯಗಳು ಅದಾವ. ಆ ಸಸ್ಯಗಳನ್ನ ಹುಡುಕೊಂಡು ಉತ್ತರ ಭಾರತದಿಂದ ಇವತ್ತು ಆಯುರ್ವೇದ ಪಂಡಿತರು, ತಜ್ಞರು ಈ ಭಾಗಕ್ಕೆ ಬಂದು ಇಲ್ಲಿ ಕೆಲಕಾಲ ನೆಲೆ ನಿಂತು ಇಲ್ಲಿರುವಂತಹ ವನಸ್ಪತಿಗಳನ್ನು ಸಂಗ್ರಹಿಸಿಕೊಂಡು ಉತ್ತರ ಭಾರತಕ್ಕೆ ಹೋಗಿರೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಅಂದರೆ ಇಲ್ಲಿ ಸಾಕಷ್ಟು ನರಿ, ತೋಳ, ಚಿರತೆ, ಜಿಂಕೆ, ಕಡವೆ ಇಂಥ ಅನೇಕ ಪ್ರಾಣಿಗಳು ಇಲ್ಲಿ ವಾಸ ಮಾಡ್ತಾ ಇದ್ದಾವೆ. ಹೀಗಾಗಿ ಈ ಒಂದು ಪ್ರದೇಶ ಜೀವ ವೈವಿಧ್ಯದಿಂದ, ಸಸ್ಯ ವೈವಿಧ್ಯದಿಂದ ಕೂಡಿರುವಂಥ ಒಂದು ಪ್ರದೇಶ. ಇಂಥ ಪ್ರದೇಶವನ್ನು ರಕ್ಷಣೆ ಮಾಡಬೇಕಾಗಿರುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ. ಈ ಪರಿಸರದಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇದ್ದಾವೆ. ಆದರೆ ಇವತ್ತು ಹೋರಾಟದ ಫಲವಾಗಿ ಕಪ್ಪತಗುಡ್ಡವನ್ನು ವನ್ಯಜೀವಿ ಧಾಮ ಅಂಥೇಳಿ ಸರ್ಕಾರ ಘೋಷಣೆ ಮಾಡಿರುವಂಥದ್ದು ನಮಗೆಲ್ಲ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ನಾವು ಇದನ್ನು ಸಂರಕ್ಷಿತ ಅರಣ್ಯ ಪ್ರದೇಶ ಮಾಡಿರಿ ಅಂಥೇಳಿ ಮನವಿ ಕೊಟ್ಟಿದ್ದೀವಿ. ನಮ್ಮ ಬೆಳಗಾವಿ ಜಿಲ್ಲೆಯ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಅದಕ್ಕಿಂತಲೂ ಹೆಚ್ಚಿನ ಕೊಟ್ಟರು. ನಮಗೆ ಬರೇ ಸಂರಕ್ಷಿತ ಅರಣ್ಯ ಪ್ರದೇಶ ಬೇಡ, ಇದನ್ನು ವನ್ಯಜೀವಿ ಧಾಮವನ್ನಾಗಿ ಘೋಷಣೆ ಮಾಡೋಣ ಅಂಥೇಳಿ ಅವರು ಅದನ್ನು ಘೋಷಣೆ ಮಾಡಿ ಭಾಗಕ್ಕೆ ಒಂದು ವಿಶೇಷವಾಗಿರುವಂತಹ ಪ್ರಾಮುಖ್ಯತೆಯನ್ನು ಅವರು ತಂದುಕೊಟ್ರು. ಈ ಒಂದು ಗುಡ್ಡಗಾಡು ಪ್ರದೇಶದಲ್ಲಿರುವಂಥ ಅನೇಕ ತಾಂಡಗಳು ಇವತ್ತು ಈ ಒಂದು ಕಪ್ಪದಗುಡ್ಡದ ಮೇಲೆ ಆಶ್ರಿತವಾಗಿವೆ ಅನ್ನೋದನ್ನು ನಾವು ಮರಿಬಾರದು. ಒಂದು ವೇಳೆ ಏನಾದರೂ ಇಲ್ಲಿ ಗಣಿಗಾರಿಕೆ ನಡೆದುಬಿಟ್ರೆ ಖಂಡಿತವಾಗಿಯೂ ನಾವೆಲ್ಲ ಗಮನಿಸಬೇಕು. ಇವತ್ತು ವಯನಾಡಿನಲ್ಲಿ ಏನಾಗಿದೆ, ಕಳೆದ ವರ್ಷ ಕೊಡಗಿನಲ್ಲಿ ಏನಾಯಿತು, ಅದೇ ಇಲ್ಲಿ ಕೂಡ ಆಗ್ತದೆ. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಈ ಒಂದು ಸಂರಕ್ಷಿತ ಅರಣ್ಯ ಪ್ರದೇಶ ವನ್ಯಜೀವಿ ಧಾಮದ ಸುತ್ತಲೂ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸೂಕ್ಷ್ಮ ವಲಯ ಅಂತ ಹೇಳಿ ಮೊದಲು ಸರ್ಕಾರ ಘೋಷಣೆ ಮಾಡಿತ್ತು. ಇತ್ತೀಚೆಗೆ ಅದನ್ನು 1 ಕಿಲೋಮೀಟರ್ ವ್ಯಾಪ್ತಿಗೆ ಇಳಿಸಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಈ ರೀತಿ ಸೂಕ್ಷ್ಮ ವಲಯ ಪ್ರದೇಶವನ್ನು ಕಡಿಮೆ ಮಾಡ್ತಾ ಬಂದರೆ ಕಪ್ಪದಗುಡ್ಡದಲ್ಲಿ ಮತ್ತೆ ಗಣಿಗಾರಿಕೆ ನಡೀಬಹುದು ಅನ್ನುವಂಥ ಒಂದು ಆತಂಕ ನಮ್ಮೆಲ್ಲರನ್ನ ಕಾಡ್ತಾ ಇದೆ. ಈ ದಿಶೆಯಲ್ಲಿ ನಿಮ್ಮೆಲ್ಲರಲ್ಲಿ ಒಂದು ಮನವಿ ಏನು ಅಂದರೆ ಈ ಒಂದು ಸೂಕ್ಷ್ಮ ವಲಯ ಪ್ರದೇಶವನ್ನು 10 ಕಿಲೋಮೀಟರ್ ವ್ಯಾಪ್ತಿಗೆ ಅದನ್ನು ಬೆಳೆಸಬೇಕು. ಯಾಕಂದ್ರೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿರುವಂಥ ಈ ಒಂದು ವನ್ಯಜೀವಿ ಮಂಡಳಿಯ ಒಂದು ಸಭೆಯಲ್ಲಿ ಇದನ್ನು ತೀರ್ಮಾನ ತೆಗೆದುಕೊಳ್ಬೇಕು. ಆ ದಿಸೆಯಲ್ಲಿ ತಾವೆಲ್ಲರೂ ಸರ್ಕಾರದ ಗಮನ ಸೆಳೀತೀರಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಗಣಿಗಾರಿಕೆ ನಡೆದ್ಬಿಟ್ರೆ ಇಲ್ಲಿರುವ ಎಲ್ಲ ತಾಂಡಗಳು ಭೂಮಿಯಲ್ಲಿ ಕುಸಿದು ಹೋಗುವಂಥ ಒಂದು ಸಂದರ್ಭ ಇದೆ. ಯಾಕಂದರೆ ವಯನಾಡಿನಲ್ಲಿರುವಂಥ ಅರಣ್ಯ ಪ್ರದೇಶಕ್ಕೂ ಈ ಒಂದು ಅರಣ್ಯ ಪ್ರದೇಶಕ್ಕೂ ಹೆಚ್ಚಿನ ವ್ಯತ್ಯಾಸ ಏನೂ ಇಲ್ಲ. ಇಲ್ಲಿ ಏನಾದರೂ ರಿಸಾರ್ಟ್ಗಳು ಪ್ರಾರಂಭ ಆದರೆ, ಬೇರೆ ಬೇರೆ ಚಟುವಟಿಕೆಗಳು ಇಲ್ಲಿ ಪ್ರಾರಂಭ ಆಗಿಬಿಟ್ರೆ ಈ ಒಂದು ಪ್ರದೇಶ ಹಾಳಾಗ್ತದೆ. ಈ ಭಾಗದಲ್ಲಿ ವಾಸಿಸುವಂಥ ಜನರಿಗೂ ಕೂಡ ತೊಂದರೆ ಆಗ್ತದೆ. ಆ ದಿಸೆಯಲ್ಲಿ ತಾವೆಲ್ಲ ಬಹಳ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿ ಸರ್ಕಾರದ ಗಮನ ಸೆಳೀಬೇಕು ಅಂಥೇಳಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ.